ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಮೊಳಕೆ ಕಾಳಿಂದ ಒಂದು ಒಳ್ಳೆ ತುಂಬಾ ಸುಲಭವಾಗಿ ಮಾಡುವಂಥದ್ದು, ಆರೋಗ್ಯಕ್ಕೂ ಒಳ್ಳೆಯದು ಅಂಥದ್ದು ಒಂದು ಈಸಿಯಾಗಿ ಹೇಗೆ ಒಂದು ಸಲಾಡ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ನಾನು 300 ಗ್ರಾಮಷ್ಟು ಮೊಳಕೆ ಕಾಳು ತೊಗೊಂಡಿದ್ದೀನಿ. ಹೆಸರು ಕಾಳು ಮನೆಯಲ್ಲೇ ಮೊಳಕೆ ಕಟ್ಕೊಂಡಿರೋದು. ಒಂದು ದಿವಸ ನೆನೆಸ್ಬಿಟ್ಟು ಇನ್ನೊಂದು ದಿವಸ ಹಂಗೆ ನೀರು ಬಸ್ತಿಟ್ರೆ ಈ ಥರ ಮೊಳಕೆ ಬರುತ್ತೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಕೊಂಡು. ಆ ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರು ಸೇರಿಸ್ಕೊತಿದ್ದೀನಿ. ಆ ನೀರು ಬಿಸಿ ಆದಮೇಲೆ ನಾನು ಮೊಳಕೆ ಕಾಳನ್ನ ತೊಳೆದು ಆ ನೀರಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಷ್ಟೇ ಅದನ್ನು, ತುಂಬ ಬೇಯಿಸೋದು ಬೇಡ. ತುಂಬ ಬೇಯಿಸೋದಿದ್ರೆ ಕುಕ್ಕರ್ಗೆ ಹಾಕೋಬೋದಿತ್ತು, ಆದರೆ ತುಂಬ ಬೇಯಿಸೋದು ಬೇಡ. ಆ ಕಾಳು ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಮತ್ತು ನಾನು ಉಪ್ಪು ಸೇರಿಸ್ಕೋತೀನಿ, ಅದರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಮುಚ್ಚಿಟ್ಬಿಡೋಣ. ಅಷ್ಟೊತ್ತಿಗೆ ನಾನು ಏನು ಬೇಕು ಸ್ಪ್ರೌಟ್ಸ್ ಮಾಡೋದಕ್ಕೆ ಅದು ತೊಗೊಳ್ಳೋಣ ಬನ್ನಿ. ಈರುಳ್ಳಿ ತೊಗೊಂಡಿದ್ದೀನಿ, ಒಂದೇ ಒಂದು ಈರುಳ್ಳಿ, ತುಂಬ ದೊಡ್ಡದು ಅಲ್ಲ, ಚಿಕ್ಕದೇನೆ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಬಿಡೋಣ ಈರುಳ್ಳಿನ. ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ಈಗ ಹಸಿ ಕಾಳು ಕೊಟ್ಟರೆ ಯಾರು ತಿನ್ನಲ್ಲ ಅಂತಾರಲ್ವ, ಅದರಿಂದ ಈ ಥರ ಮಾಡಿಬಿಡೋಣ. ನೆಕ್ಸ್ಟು ನಾನು ಒಂದು 7ರಿಂದ 8 ಕಾಳು ಮೆಣಸು ತೊಗೊಂಡಿದ್ದೀನಿ, ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಅರ್ಧ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಕಡ್ಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ನೋಡಿ ಕಾಳು ಬೆಂದಿದೆ, ಎಷ್ಟು ತೋರಿಸ್ತಾ ಇದ್ದೀನಿ. ತುಂಬ ಬೇಯೋದು ಬೇಡ, 2 ಹೋಳು ಆದರೆ ಸಾಕು. ಹಿಂಗೆ ಪ್ರೆಸ್ ಮಾಡಿದಾಗ ಬಸ್ಕೊಂಬಿಡೋಣ ಕಾಳನ್ನ. ಇವಾಗ ಬಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ, ನೀರು ಸಪ್ರೇಟ್ ತೆಗ್ದುಬಿಟ್ಟಿದ್ದೀನಿ, ಸ್ವಲ್ಪನೂ ನೀರಿಲ್ಲ ಕಾಳು ಜೊತೆ. ಈಗ ಇದ್ರ ಜೊತೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಈರುಳ್ಳಿ ಸೇರಿಸ್ಕೊತಿದ್ದೀನಿ, ಹಸಿಮೆಣ್ಸಿನ್ಕಾಯಿನೂ ಸೇರಿಸ್ಕೊಂಡ್ಬಿಡ್ತೀನಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತೀನಿ. ಅದಾದಮೇಲೆ ನಾನಿವಾಗ ಮೇಯ್ನಾಗಿ ತುಂಬ ರುಚಿ ಕೊಡೋವಂಥದ್ದು ಏನು ಸೇರಿಸ್ಕೊತೀನಪ್ಪ ಅಂದರೆ ಕಾಯಿ ತುರಿ ಸೇರಿಸ್ಕೊತೀನಿ. ತೆಂಗಿನಕಾಯಿ ತುರಿ, ಯಾವುದಕ್ಕೆ ತೆಂಗಿನಕಾಯಿ ತುರಿ ಹಾಕಿದ್ರೂ ತುಂಬ ರುಚಿ ಕೊಡುತ್ತೆ. ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ. ಹಸಿ ಕಾಯಿ ತುರ್ಕೊಂಡಿರೋದು ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ, ತುಂಬಾ ರುಚಿಯಾಗುತ್ತೆ ಕಾಯಿ ತುರಿ ಹಾಕ್ಕೊಂಡ್ರೆ ಅಂತ. ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಾನು ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೆ, ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಕಡೆಗೆ ನಿಂಬೆಹಣ್ಣು ರಸ ಹಾಕ್ಕೋತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕ್ಕೊಂಡು ಆಮೇಲೆ ಮೆಣಸು ಪುಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೋತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಆಯ್ತಲ್ವ, ಯಾರು ತಿನ್ನಲ್ಲ ಅಂತ ಹೇಳೋದು ಇಲ್ಲ, ಒಂದು ಕಾಳು ಕೂಡ ಬಿಡಲ್ಲ. ಬಾಕ್ಸ್ಗೆ ಹಾಕಿದ್ರೂ ಮಕ್ಕಳು ಒಂದೇ ಒಂದು ಪೀಸ್ ಬಿಡ್ದಂಗೆ ತಿನ್ಕೊಂಬರ್ತಾರೆ. ಒಂದು ಸಲ ಟ್ರೈ ಮಾಡಿ, ನಿಮಗೂ ಪದೇ ಪದೇ ಮಾಡಬೇಕು ಅನಿಸುತ್ತೆ. ವಾರದಲ್ಲಿ ಒಂದು ಸಲನಾದರೂ ಮಕ್ಳಿಗೆ ಮಾಡಿಕೊಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ